ಸಿಟಿ ರವಿಯನ್ನ ಎನ್ಕೌಂಟರ್ ಮಾಡಲಿಕ್ಕೆ ಪ್ಲಾನ್ ರೂಪಿಸಿಕೊಳ್ಳಲಾಗಿತ್ತು ಅಂತ ಖುದ್ದಾಗಿ ಸಿಟಿ ರವಿಯೇ ಆರೋಪ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಟಿ ರವಿ ಒಬ್ಬ ಶಾಸಕ, ಅವರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ. ಸಿಟಿ ರವಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ. ಸಿಟಿ ರವಿಗೆ ತೊಂದರೆ ಕೊಡಬೇಕು ಅಂತ ಠಾಣೆಯಿಂದ ಠಾಣೆಗೆ ಸುತ್ತಾಡಿಸಿಲ್ಲ. ಎಲ್ಲ ಹೋದ್ರೂ ಆ ಎಲ್ಲ ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಈ ಕಾರಣಕ್ಕೆ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಹೊರತಾಗಿ ಅಲ್ಲಿ ಯಾವುದೇ ಉದ್ದೇಶವಿಲ್ಲ. ಎನ್ಕೌಂಟರ್ ವಿಷಯ ಅಪ್ರಸ್ತುತ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೋಗಿದೆ ಈಗ ಅದನ್ನು ಮತ್ತೆ ಮುಂದುವರಿಸೋರಾಗ ಏನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಆಗಿದೆ, ಅಲ್ಲಿ ಹೋಗಿದೆ, ನಮ್ಮ ಹಕ್ಕು ಮತ್ತು ಕಮಿಟಿಗೆ ಹೋಗಿದೆ, ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ. ಈಗ ಸಾರ್ವಜನಿಕವಾಗಿ ಇದನ್ನು ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ. ಕೌಂಟರ್ ಮಾಡೋ ಪ್ರಶ್ನೆ ಬರೋಂಗಿಲ್ಲ. ಅವರು ಶಾಸಕರು ಇದೇನು ಬೇರೆ ದೇಶ ಅಲ್ಲಿದು. ಆದರೆ ಅವ್ರನ್ನ ಆ ಥರ ಮಾಡಲಿಕ್ಕೆ ಅಂದರೆ ಅವರು ಎಲ್ಲ ಕಡೆ ಬರ್ತಾಯಿದ್ರು. ಅವರು BJP ಕಾರ್ಯಕರ್ತರು MLAಗಳು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ರು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡಬೇಕಂತಲ್ಲ. ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನು ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ. ಪಾರ್ಟಿನೇ ಇಲ್ಲ ಅಂತ ಹೇಳಿದ ಮ್ಯಾಗ ಮುಂದೆ ಯಾಕೆ ವರ್ಷೋದು ನಮ್ಮ ವಾದ. ಪಾರ್ಟಿನ ನಾನು ಆಗ ಹೇಳಿದ್ದಾರೆ, ಹೇಳಿದ ಮ್ಯಾಗ ಮುಗೋದು ಅಷ್ಟಕ್ಕೆ ಅದನ್ನು ಕ್ಲೋಸ್ ಮಾಡೋದು ಬೆಟ್ರು. ಅದು ಗೊತ್ತಿಲ್ಲ, ಅವರು ಕೊಟ್ಟಿದ್ದಾರೆ ಅಂತ ಕೇಳಿದ್ದೀವಿ. ಇವ್ರು ಯಾಕೆ ದಾಖಲೆ ಮಾಡಿಲ್ಲ, ಅದಕ್ಕೇನು ಆಗಿದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಘಟನೆ ಆಗಿ ಹೋಗಿದೆ ಈಗ ಅದನ್ನು ಮತ್ತೆ ಮುಂದುವರಿಸೋರಾಗ ಏನು ಅರ್ಥ ಇಲ್ಲ. ಈಗಾಗಲೇ